ಸೊ ಹಲೋ ನಮಸ್ಕಾರ, ಪೆಟ್ರೋಲಿಕ್ ಡೆವಿಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ನನ್ನ ಕೈಯಲ್ಲಿ 2 ಗಾಡಿ ಕೀ ಇದೆ. ಆಲ್ಮೋಸ್ಟ್ ಆಲ್ ಸಿಮಿಲರ್ ಎರಡರಲ್ಲೂ ಕೀ ಇದೆ. ಸೊ ಯಾವುದು 2 ಕಾರ್ ಸ್ಪೆಷಲ್ ಅಂತ ಅಂದರೆ ನೋಡ್ಬಿಡಿ ನೀವೇ. ಒಂದು ಬಂದು ಓಲ್ಡ್ ಮಾಡಲು ತಾರು, ಇನ್ನೊಂದು ಬಂದು ನ್ಯೂ ಮಾಡಲು ತಾರ್ ರಾಕ್ಸು ಈ ಕಡೆ ಇರೋದು. ಸೊ ಇವತ್ತು ಬಂದು ಈ ಕಾರ್ದು ರಿವ್ಯೂ ಮಾಡೋಣ. ಫಸ್ಟಿಂದ ಹೋಗೋಣ, ಆರ್ಟ್ ಆಫ್ ದ ಮ್ಯಾಟರು, ಇಂಜಿನಿಗೆ ಹೋಗ್ಬಿಡೋಣ ಸೀದಾ. ಓ ಒಳ್ಳೆ ವರ್ಕೌಟು, ಸಿಕ್ಕಾಬಟ್ಟೆ ಭಾರ ಇದೆ ಬೂಟು. ಬಾನೆಟ್ಟು ಇಂಜಿನ್ ನೋಡಿ, ಏನು ನೋಡ್ತಾ ಇದ್ದೀರಾ, ಇದು 2.2 ಲೀಟರು ಡೀಸೆಲ್ ಇಂಜಿನ್ನು. ಏನಿಲ್ಲ ಅಂದರೂ 180 ಹಾರ್ಸ್ ಪವರ್ ಔಟ್ಪುಟ್ ಕೊಡುತ್ತೆ. 380 ನ್ಯೂಟನ್ ಮೀಟರ್ ಸ್ಟಾರ್ಕ್ ಇದೆ. ಒಳ್ಳೆ ಔಟ್ಪುಟ್ಟು, ಒಳ್ಳೆ ಪವರ್ ಇದೆ. ಸೊ ಹೊಸ ತಾರಿಗೆ ಹಳೆ ತಾರಿಗೆ ಅದೇ ಮೇಜರ್ ಡಿಫ್ರೆನ್ಸು. ಸೊ ಇದರಲ್ಲಿ ಬರ್ದಿದ್ದ ಇಂಜಿನ್ ನಮಗೆ ಕೊಡ್ತಿದ್ದೆ ಪವರು 150 ಹಾರ್ಸ್ ಪವರು, ಟಾರ್ಕ್ ಇದ್ದಿದ್ದು 300 ನ್ಯೂಟನ್ ಮೀಟರ್ ಟಾರ್ಕು. ಸೊ ಅಲ್ಲಿಂದ ಅಲ್ಲಿಗೆ ಅಪ್ಡೇಟ್ ಆಗಿ ಪವರು ಜಾಸ್ತಿ ಆಗಿದೆ, ಟಾರ್ಕು ಜಾಸ್ತಿ ಆಗಿದೆ. ಗಾಡಿದು ಫ್ರಂಟ್ ಲುಕ್ ನೀವು ನೋಡ್ತಿರ್ಬೋದು. ಫ್ರಂಟ್ ಅವರು ಆಫ್ಟರ್ ಮಾರ್ಕೆಟ್ ಗ್ರಿಲ್ ಹಾಕ್ಸಿದ್ದಾರೆ. 1 2 3 4 5 6 7 ಇದೆ. ಅದು ಬಂದು ಜೀಪ್ ವ್ರಾಂಗ್ಲರ್ ರೆಸೆಂಬಲ್. ಇದು ನೋಡಿ 6 ಇದೆ. 1 2 3 4 5 6. ಇದೇನ್ ಮಾಡಿದ್ದಾರೆ ಅಂದ್ರೆ ಅವ್ರದೇ ಒರಿಜಿನಾಲಿಟಿ ಇರ್ಲಿ ಅಂತ 6 ಕುಮ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ಕ್ಲೋಸ್ ಆಗಿ ನೋಡಿದ್ರೆ ಫ್ರಂಟ್ ಕ್ಯಾಮ್ರಾ ಇಲ್ಲಿದೆ. ಸೊ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾನು ಬರುತ್ತೆ. ಆಮೇಲೆ ಫ್ರಂಟ್ ಎಲಿಮೆಂಟ್ ನೋಡಿ, ಮಹೇಂದ್ರನು ಅಷ್ಟೇ ಬ್ಯಾಟ್ಸ್ ತರ ಎಂಬೆಡ್ ಮಾಡ್ಬಿಟ್ಟಿದ್ದಾರೆ ಒಳಗಡೆ. ಚಿಕ್ಕಾಗಿಕ್ಕರ ಏನ್ ಅಂಟಿಸಿಲ್ಲ. ಆಮೇಲೆ ನೋಡಿದ್ರೆ ನಿಮಗೆ ಹೆಡ್ ಲೈಟ್ ಹೊಸದಾಗ ಆಗ್ಬಿಟ್ಟಿದೆ, ಫುಲ್ ಚೇಂಜ್ ಆಗಿದೆ. ಈ ಸಿ ಸೆಕ್ಷನ್ ಏನ್ ನೋಡ್ತಿದ್ರೆ ಇದು DRL ಕನ್ವರ್ಟ್ ಆಗುತ್ತೆ, ಜೊತೆಗೆ ಇದನ್ನೇ ಇಂಡಿಕೇಟರ್ ಆಗೂ ಕನ್ವರ್ಟ್ ಆಗುತ್ತೆ. ಫುಲ್ LED ಕ್ಲಸ್ಟರ್ ಕೊಟ್ಟಿರೋದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಅಲ್ಲಿ ಬೈ ಅಂದ್ರೆ ಹೈ ಬೀಮು ಅದೇನೆ, ಲೋ ಬೀಮು ಅದೇನೆ. ಅದೊಂದು ಇಷ್ಟ ಆಯ್ತು ನನಗೆ ಎಲಿಮೆಂಟ್. ಅದಾದ್ಮೇಲೆ ನೀವು ಬಂಪರ್ ನೋಡ್ತಿರ್ಬೋದು, ಅದರಲ್ಲಿ ಬ್ಲಾಕ್ ಇದೆ ಹಳೆ ತಾರಲ್ಲಿ. ಹೊಸ ತಾರಲ್ಲಿ ಏನಾಗಿದೆ, ಸ್ವಲ್ಪ ಗ್ರೇಸ್ ಕಲರ್ ಕೊಟ್ಟಿದ್ದಾನೆ. ಬಿಸ್ಲಿಗೆ ಮೋಸ್ಟ್ ಪ್ರಾಬಬ್ಲಿ ಕಾಣಿಸ್ತಿಲ್ಲ ಅನ್ಕೊಂತೀನಿ, ಗ್ರೇಸ್ ಕೊಟ್ಟಿದ್ದಾನೆ. ಇನ್ನು ಅದ್ ಬಿಟ್ರೆ ಕೆಳಗಡೆ ಫಾಗ್ ಲ್ಯಾಂಪ್ ಬಂದು ಇದನ್ನು LED ಕೊಟ್ಟಿದ್ದಾರೆ ಎರಡರಲ್ಲೂ. ಇದ್ರಲ್ಲಿ ಏನ್ ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಪ್ರೊಜೆಕ್ಟರ್ ಹಾಕ್ಸಿದ್ದಾರೆ. ಅದು ಬಿಟ್ರೆ ನಿಮಗೆ ಎಲ್ಲ ಸೇಮ್. ವೀಲ್ ಆರ್ಚಸ್ ಸ್ವಲ್ಪ ವೈಡ್ ಇದೆ ನೋಡಿ, ಕಂಪೇರ್ ಮಾಡಿದ್ರೆ ನೀವು ಪಕ್ಕ ಬಂದು ಇಲ್ಲೇ ಗೊತ್ತಾಗುತ್ತೆ. ಇದ್ರದ್ದು ವೀಲ್ ಆರ್ಚಸ್ ನೋಡಿ ಸ್ವಲ್ಪ ವೈಡ್ ಇದೆ, ಇದ್ರದ್ದು ಸ್ವಲ್ಪ ಒಳಗಿದೆ, ಅಷ್ಟೇ ಡಿಫ್ರೆನ್ಸ್. ಸೊ ಎರಡರದ್ದು ವೀಲ್ ನೋಡ್ಬಿಡೋಣ ಬನ್ನಿ. ವೀಲ್ ಬಂದು 255 60 19 ಇಂಚರ್ ವೀಲ್. ಇದು 255 65 18 ಇಂಚರ್ ವೀಲ್. ಸೊ ದೊಡ್ಡದಿದೆ, ಅದೊಂದು ಅಡ್ವಾಂಟೇಜ್. ದೊಡ್ಡದು ಏನಕ್ಕೆ ಅಂತ ಅಂದ್ರೆ ಕಾರನ್ನು ಅಷ್ಟೇ ದೊಡ್ಡದಾಗಿದೆ. ನೀವು ಲೆಂತ್ ನೋಡಿದ್ರೆ ಸೈಡ್ ಇಂದ ಗೊತ್ತಾಗುತ್ತೆ ಕ್ಲೀನ್ ಆಗಿ. ಬನ್ನಿ ತೋರಿಸ್ತೀನಿ ಹಿಂದಗಡೆಯಿಂದ ಒಂದ್ಸರ್. ಸೊ ಕಾರ್ ನೀವು ನೋಡ್ತಿರ್ಬೋದು, ಈ ಕಾರ್ ಒಳಗಡೆ ಇದೆ, ಈ ಕಾರು ಸ್ವಲ್ಪ ಹಿಂದೆ ಇದೆ. ಅಂದ್ರೆ ಕಾರು ತಾರು ರಾಕ್ಸು ಸ್ವಲ್ಪ ಉದ್ದ ಇದೆ. ಏನಕ್ಕೆ ಅಂತ ಅಂದ್ರೆ ಅದು 5 ಸೀಟರ್ ಅಲ್ವಾ, ಅದಕ್ಕೆ 4 ಸೀಟರ್ ಆಗಿದ್ರೆ ಸಣ್ಣ ಇರೋದು. ಸೊ ಬ್ಯಾಕ್ ಅಷ್ಟೇ ಸಿಮಿಲರ್ ಆಗಿದೆ ನೋಡಿ, ಬ್ಯಾಕ್ ಸೇಮ್ ವೀಲ್ಸೇನೆ. ಇಲ್ಲೂ ಅದೇ ತರ ವೀಲ್ ಇದೆ, ಅಲ್ಲೂ ಅದೇ ತರ ವೀಲ್ ಇದೆ. ಎರಡು ಏನ್ ಅಡ್ವಾಂಟೇಜ್, ಇದು 19 ಇಂಚರ್ ವೀಲ್. ಆಮೇಲೆ ಫುಲ್ ಸೈಜ್ ಸ್ಪೇರ್ ವೀಲ್ ಕೊಟ್ಟಿರ್ತಾರೆ. ಹಿಂದಗಡೆ ಹಾಕಿದ್ರೆ ಅಟ್ಯಾಚ್ ಮಾಡಿದ್ರೆ ಕಾರ್ ಒಳಗಿಡೋ ಅವಶ್ಯಕತೆ ಇರಲ್ವಲ್ಲ. ಸೊ ಹಿಂದಗಡೆ ಬರೋದ್ರಿಂದ ಸ್ಪೇಸ್ ಉಳಿಯುತ್ತೆ. ಹಂಗಾಗಿ ಫುಲ್ ಸೈಜ್ ಸ್ಪೇರ್ ವೀಲ್ 19 ಇಂಚರ್ ಇದೆ. ಆಮೇಲೆ ನೀವು ಹತ್ರ ಬಂದು ನೋಡಿದ್ರೆ ಇಲ್ಲೊಂದು ಬೋಲ್ಟ್ ಇದೆ, ಕೆಳಗಡೆ ಒಂದು ಕ್ಯಾಮ್ರಾ ಇದೆ. ಇದಕ್ಕೇನೆ ಎಂಬೆಡ್ ಮಾಡ್ಬಿಟ್ಟಿದ್ದಾನೆ. ಫುಲ್ ಕ್ಲೀನ್ ಕಟಿಂಗ್, ಏನೂ ಅಜೀಬಾಗಿ ಏನು ಮಾಡಿಲ್ಲ ಮಹೇಂದ್ರದವ್ರು. ಈ ಸಲ ಸ್ವಲ್ಪ ಕಾಳಜಿ ವಹಿಸಿದ್ದಾರೆ ಡೀಟೈಲಿಂಗ್ ಮೇಲೆ. ಇದನ್ನ ಲೂಸ್ ಮಾಡಿ ಬಿಚ್ಕೊಂಡು ಈ ವೀಲ್ ತೆಗೆದ್ರೆ ಆಚೆ ಬರುತ್ತೆ. ಕ್ಯಾಮ್ರಾ ಅಲ್ಲೇ ಇರುತ್ತೆ, ಕ್ಯಾಮ್ರಾ ಬಿಚ್ಚೋ ಅವಶ್ಯಕತೆ ಇಲ್ಲ. ಆಮೇಲೆ ಹಂಗೆ ನೀವು ಹಿಂದಗಡೆ ಟೈಲ್ ಲೈಟ್ಸ್ ನೋಡಿದ್ರು ಅಷ್ಟೇ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಅದಕ್ಕೂ ಇದಕ್ಕೂ ಬನ್ನಿ, ಇಲ್ಲಿ ನೋಡಿ, ಇದ್ರ ಟೈಲ್ ಲೈಟ್ಸ್ ಫುಲ್ ಎಲ್ಲ ಹ್ಯಾಲೋಜನ್ ಬರುತ್ತೆ. ಬಟ್ ಇದು ನೋಡಿ, ಇದು ಫುಲ್ LED ಮಾಡ್ಬಿಟ್ಟಿದ್ದಾನೆ. ಇಲ್ಲೂ ಸಿ ಸೆಕ್ಷನ್ ಕೊಟ್ಟಿದ್ದಾನೆ, ಉಲ್ಟಾ ಸಿ ಸೆಕ್ಷನ್. ಸೇಮ್ ಫ್ರಂಟ್ ಅಲ್ಲಿ LED ನೋಡಿದ್ರಲ್ಲ, ಸೇಮ್ ಹಂಗೇನೆ. ಅಲ್ಲಿ ಸರ್ಕಲ್, ಇಲ್ಲಿ ರೆಕ್ಟಾಂಗಲ್, ಅಷ್ಟೇ ಡಿಫರೆನ್ಸ್. LED ಸೂಪರ್. ಪಾರ್ಕಿಂಗ್ ಸೆನ್ಸರ್ ನೋಡ್ತಿರ್ಬೋದು ನೀವು, ಇಲ್ಲೊಂದಿದೆ, ಇಲ್ಲೂ ಅಷ್ಟೇ ಗ್ರೇಸ್ ಟ್ರೀಟ್ಮೆಂಟ್ ಇದೆ ಬಂಪರಿಗೆ. ಸೂಪರ್ ಆಗಿದೆ. ನೀವು ಎರಡ್ರದ್ದು ಬೂಟ್ ಸ್ಪೇಸ್ ನೋಡ್ಬಿಡೋಣ ಬನ್ನಿ. ಸೇಮ್ ಎರಡು ಓಪನಿಂಗ್ ಹಿಂಗೇನೆ ಆಗೋದು. ಅದ್ರದ್ದು ಫುಲ್ ಡೀಟೈಲ್ ವಿಡಿಯೋ ಹಾಕಿದ್ದೀನಿ ನಾನು. ಡೀಟೈಲ್ ವಿಡಿಯೋ ಫುಲ್ ನೋಡ್ಬೇಕು ಅಂತ ಅಂದ್ರೆ ಮೇಲೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಇದು ಬಂದು ಬೂಟ್ ಸ್ಪೇಸ್ ಬಂದು 600 ಲೀಟರ್ಸ್ ಇದೆ. ಅದ್ರದ್ದು ನಿಮಗೆ ತಾರದು ಸ್ವಲ್ಪ ಕಡಿಮೆನೇ ಇದೆ, ಇದ್ರದ್ದು ತುಂಬಾ ದೊಡ್ಡದಾಗಿ ಆಗ್ಬಿಟ್ಟಿದೆ. ಆರಾಮಾಗಿ ಕುತ್ಕೋಬೋದು. ಕುತ್ಕೊಳ್ಳೋದೇನು, ಒಬ್ರನ್ನ ಮರ್ಡ್ರ್ ಮಾಡಿ ಆರಾಮಾಗಿ ಹಾಕೋಬೋದು. ಈಗ ಕ್ಲೋಸ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ನೋಡಿ, ಅಷ್ಟೇ.
ಓಕೆ ಫ್ರೆಂಡ್ ಬಾಯ್ ಹಾಕೊಂಡು ಹೋಗ್ತಾ ಇರ್ಬೋದು. ಒಳಗಡೆಯಿಂದನೂ ಓಪನಿಂಗ್ ಕೊಟ್ಟಿದ್ದಾನೆ, ಆರಾಮಾಗಿ ಹಿಂಗೆ ತಕ್ಕೊಂಬರ್ಬೋದು. ಆಮೇಲೆ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಗುರು, ಒಳ್ಳೆ ಚೀಪ್ ಪ್ಲಾಸ್ಟಿಕ್ ಥರ ಕೊಟ್ಟಿರ್ತಾನೆ, ಇದ್ರೊಳಗೆ ವಯರ್ ಬೇರೆ ಕೊಟ್ಟಿರ್ತಾನೆ. ಜೋರಾಗಿ ಏನಾನ ಹಿಂಗಂದ್ರೆ ಕಿತ್ಕೊಂಡ್ಬರುತ್ತೆ, ನನ್ಗೆ ಇವೆಲ್ಲ ಇಷ್ಟ ಆಗಲ್ಲ. ಸೊ ಮಹೇಂದ್ರ ಇದೊಂಚೂರು ಟೇಕ್ ಕೇರ್ ಮಾಡ್ಬಿಡಿ ಈ ಥರ ಎಲಿಮೆಂಟ್ಸ್ನೆಲ್ಲ. ಇದು ಆಮೇಲೆ ಇಲ್ಲೆಲ್ಲ ನೋಡಿ ಚೀಪ್ ಪ್ಲಾಸ್ಟಿಕ್, 20+ ಲ್ಯಾಕ್ಸ್ ಆಗುತ್ತೆ ನಮಗೆ ಕೈಗೆ ಸಿಗೋವತ್ತಿಗೆ ಕಾರ್. ಇದು 20 ಲಕ್ಷ ಕಾರು ಈ ಥರ ಇದ್ರೆ ಬೇಜಾರಾಗೇ ಆಗುತ್ತೆ. ಸೊ ಹಿಂದೆಗಡೆ ವೈಪರ್ ಕೂಡ ಇಲ್ಲೇ ಇದೆ, ನೋಡ್ತಿರ್ಬೋದು ನೀವು. ಆ ಕಾರಲ್ಲಿ ಇಲ್ಲ ವೈಪರ್ ಆ್ಯಕ್ಚುಲಿ. ಬ್ಯಾಕ್ ಸೀಟು ಎಷ್ಟು ಸ್ಪೇಸ್ ಇದೆ, ಏನ್ ಕತೆ ನೋಡೋಣ. ಸೊ ಬ್ಯಾಕ್ ಡೋರ್ ನೋಡಿ, ಎಲಿಮೆಂಟು ಹೊಸದಾಗಿ ಆ್ಯಡ್ ಮಾಡಿರೋದು. ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ವೈಟ್ ಫಿನಿಶಿಂಗು ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸಪ್ರೇಟಿಂಗಿನು ಹಿಂದೆಗಡೆ ಡೋರಿಗೆ ಸ್ವಲ್ಪ ಹೈಟ್ ಕೊಟ್ಟಿದ್ದಾನೆ. ಆಮೇಲೆ ಹತ್ರ ಬಂದು ನೋಡಿ, ಇಲ್ಲಿ ಮಹೇಂದ್ರದವರು ಈ ರೇಂಜ್ ರೋವರು ರೋಲ್ಸ್ ರಾಯ್ಸ್ ತರ ಈಸ್ಟರ್ ನ ಆಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಕೆಳಗಡೆ ನೋಡಿ ಡೆಸರ್ಟ್ ಅಲ್ಲಿ ಉಂಟೆ ಹೋಗ್ತಾ ಇರೋದು, ಹಂಗೆ ಮೇಲ್ ಬಂದ್ರೆ ತಾರ್ ರಾಕ್ಸ್ ಮೇಲ್ ಹತ್ಕೊಂಡು ಹೋಗ್ತಾ ಇರೋ ಎಲಿಮೆಂಟ್ ಹಾಕಿದ್ದಾನೆ. ಇದೆಲ್ಲ ಈಸ್ಟರ್ ಎಕ್ಸು ಚೆನ್ನಾಗಿರುತ್ತೆ ಆಕ್ಚುಲಿ. ಡೀಟೈಲಿಂಗು ಡೋರು ಇದು ಸೇಮ್ ಸ್ವಿಫ್ಟ್ ಡಿಸೈರು, ಕೆಲವು ಕಾರ್ಸಲ್ಲಿ ನೋಡಿದೀವಿ ಸೈಡಲ್ಲಿ ಓಪನ್ ಆಗೋದು, ಸಿಮಿಲರ್ ಟೈಪ್ ಇದೂ. ಆಮೇಲೆ ಡೋರ್ ನೋಡಿ ಕಂಪ್ಲೀಟ್ 90 ಡಿಗ್ರಿ ಓಪನ್ ಆಗುತ್ತೆ ಕ್ಲೀನಾಗಿ. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ 90 ಡಿಗ್ರಿಗಿನ್ನ 1 ಡಿಗ್ರಿ ಜಾಸ್ತಿನೇ ಬಂದ್ಬಿಡುತ್ತೆ, ಒಂಚೂರು ಜಾಸ್ತಿ ಹಿಂಗಂದ್ರೆ ಅಷ್ಟು ವೈಡಾಗಿ ಓಪನ್ ಆಗುತ್ತೆ. ಇಲ್ಲಿಂದ ಇಂಟೀರಿಯರಿಗೆ ಹೋಗ್ಬಿಡೋಣ ಬನ್ನಿ. ಇಂಟೀರಿಯರ್ ನೋಡಿ ಹಿಂಗಿದೆ, ಒಳ್ಳೆ ಸ್ಪೇಸ್ ಇದೆ. ನಾನು 6 ಅಡಿ 2 ಇಂಚ್ ಇದ್ದೀನಿ, ನನಗೇನೆ ಹೆಡ್ ರೂಮು ಇನ್ನೂ ಒಂದು 4 ಫಿಂಗರ್ಸ್ ಉಳ್ಕೋತಾ ಇದೆ. ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಬೇಕಿತ್ತು ನನ್ನ ಹೈಟಿಗೆ, ಮೋಸ್ಟ್ ಪ್ರಾಬಬ್ಲಿ. ಬೇರೆಯವರಿಗೆಲ್ಲ 5 ಅಂಡರ್ 6 ಇರೋರಿಗೆಲ್ಲ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ನೀ ರೂಮು ಅಷ್ಟೇ, ಸ್ಕೂಪ್ಡ್ ಔಟ್ ಸೀಟ್ಸ್ ಇರೋದ್ರಿಂದ ಮುಂದೆಗಡೆ ಸ್ವಲ್ಪ ಇದೆ, ಆರಾಮ್ಸೆ 4-5 ಫಿಂಗರ್ಸ್ ಮೇಲಿದೆ ಆರಾಮ್ಸೆ ಸ್ಪೇಸು. ನೀ ರೂಮ್ಗೂ ಪ್ರಾಬ್ಲಮ್ ಇಲ್ಲ, ಕಂಫರ್ಟೇಬಲ್ ಸೀಟ್ಸು ಅಷ್ಟೇ, ತುಂಬಾ ಫ್ಲಶಿ ಇದೆ. ಒಂದು ಕಂಪ್ಲೇಂಟ್ ಹೇಳ್ತೀನಿ, ಏನು ಅಂತ ಅಂದ್ರೆ ಈ ಕಲರ್. ಆಲ್ರೆಡಿ ನೀವು ನೋಡ್ಬೋದು ಕೆಲವು ಕಡೆ ಟೆಸ್ಟಿಂಗ್ ಕಾರು ಮೇಲೂ ಅಷ್ಟೇ ಫುಲ್ ಇಲ್ಲೆಲ್ಲ ಗಲೀಜಾಗಿದೆ, ಇಲ್ಲೂ ಗಲೀಜಾಗಿದೆ. ನೋಡಿ ತೋರಿಸ್ತೀನಿ ನಾನು, ಇಲ್ಲೆಲ್ಲ ನೋಡಿ ಆಲ್ರೆಡಿ ಗಲೀಜಾಗ್ಬಿಟ್ಟಿದೆ. ಸೊ ಟೆಸ್ಟಿಂಗ್ ಕಾರ್ ಆಗಿರೋದ್ರಿಂದ ಟೆಸ್ಟ್ ಮಾಡಿ ಗಲೀಜಾಗಿದೆ ಏನೋ ಒಂದು. ಬಟ್ ಸ್ಟಿಲ್ ಈ ತರ ಗಲೀಜ್ ಆಗ್ಬಾರ್ದು. ಯಾಕೆ ಆಗುತ್ತೆ ಗಲೀಜು ಈ ತರ ಅಂದ್ರೆ, ಕಲರ್ ವೈಟ್ ಇರೋದ್ರಿಂದ ಸ್ವಲ್ಪ ಗಲೀಜ್ ಆಗುತ್ತೆ, ಏನು ಮಾಡೋದಿಕ್ಕಾಗೋದಿಲ್ಲ. ಅದೊಂದು ಪಾರ್ಟ್ ಇಷ್ಟ ಆಗ್ಲಿಲ್ಲ ಮಹೇಂದ್ರ. ಇಲ್ಲಿ ನೋಡಿ ಮೇಲೊಂದು LED ಲೈಟ್ ಕೊಟ್ಟಿದ್ದಾನೆ, ಸೂಪರ್ ಆಗಿದೆ. ಆ ಕಾರಲ್ಲಿ ಇದು ಇಲ್ಲ, ಗ್ರ್ಯಾಬ್ ಹ್ಯಾಂಡಲ್ ಇದೆ ವಿಚ್ ಗೋಸ್ ಸ್ಲೋಲಿ ಅಂಡ್ ಸ್ಮೂತ್. ಸೈಡ್ ಅಲ್ಲಿ ಹಿಡ್ಕೊಳ್ಳೋದಕ್ಕೆ ಈ ತರ ಇದೆ ಗ್ರ್ಯಾಬ್ ಹ್ಯಾಂಡಲ್. ಹಿಂದೆ ಡೋರ್ ಇದು ಎಲ್ಲ ಕ್ರೋಮ್ ಫಿನಿಶಿಂಗ್ ಮಾಡ್ಬಿಟ್ಟಿದ್ದಾನೆ, ಲಾಕ್ ಅನ್ಲಾಕ್ ಬಟನ್ಸ್ ಎಲ್ಲ. ಮತ್ತೆ ವಿಂಡೋ ಡೌನ್ ಅಪ್ ಸೈಡ್, ಸಿಂಗಲ್ ಟಚ್ ಏನಲ್ಲ. ಡೋರ್ ಓಪನ್ ಮಾಡೋಣ. ಸೊ ಓಪನ್ ಮಾಡಿ ನಿಮಗೆ ಸ್ಪೇಸ್ ನೋಡಿದ್ರೆ ಒಂದು ಕಡಲೆ ಬೀಜ ಪ್ಯಾಕೆಟ್ ಇಟ್ಕೋಬಹುದು ಅಷ್ಟೇ ಗುರು. ಇಷ್ಟೇನಾ ಸ್ಪೇಸು? ಇದು ಇಟ್ಕೊಂಡು ಇನ್ನೇನು ಕೊಟ್ಟ ಗುರು, ಅದನ್ನು ಕೊಡಬಾರ್ದಿತ್ತು. ಇರ್ಲಿ ಬಿಡಿ, ಕೊಟ್ಟಿದ್ದಾನೆ. ಸೌಂಡ್ ಸಿಸ್ಟಮ್ ನೋಡಿ, ಅರ್ಮನ್ ಕಾರ್ಡನ್ ಸೌಂಡ್ ಸಿಸ್ಟಮ್ ಇದೆ. ಆಲ್ ಸರೌಂಡ್ ನೋಡಿದ್ರೆ ನಿಮಗೆ 8 ಸ್ಪೀಕರ್ಸ್ ಏನೋ ಬರುತ್ತೆ, ಇನ್ಕ್ಲೂಡಿಂಗ್ ಸಬ್ ಊಫರ್. ಸೊ ಅದೊಂದು ಅಡ್ವಾಂಟೇಜು. ಡೋರ್ ನೋಡಿದ್ರು ಪ್ರಾಪರ್ ಥರ್ಡ್ ಸೌಂಡು, ಥಡ್ ಅಂತ ಕ್ಲೋಸ್ ಆಗುತ್ತೆ. ಓಹೋ, ಕೇಳೋದಕ್ಕೆ ಖುಷಿ ಆಗ್ತಾ ಇದೆ. ಸಟ್ಪಟ್ ಟುಡುಮ್, ಸೂಪರ್ ಆಗಿದೆ. ಸೌಂಡೂ ಅಷ್ಟೇ. ಸೊ ಇಲ್ಲಿಂದ ಲೆಗ್ ರೂಮು ಅಷ್ಟೇ, ಲೆಗ್ ಎಲ್ಲ ಫುಲ್ ಫ್ಲಾಟ್. 4 ವೀಲ್ ಡ್ರೈವ್ ಆಗಿದ್ರು ಮಧ್ಯದಲ್ಲಿ ಏನು ಆಕ್ಸಲ್ ಇಲ್ಲ, ಹಂಪ್ ಇಲ್ಲ, ಏನೇನು ಇಲ್ಲ, ಫುಲ್ ಫ್ಲಾಟ್ ಆಗಿದೆ. ಸೊ 3 ಜನ ಆರಾಮಾಗಿ ಕುತ್ಕೋಬಹುದು. ಇಬ್ಬರಿಗೆ ಮಾತ್ರ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾನೆ. ಸೊ ಇನ್ನೊಬ್ರಿಗೆ ಅಡ್ಜಸ್ಟಬಲ್ ಇಲ್ಲ, ಫಿಕ್ಸ್ಡ್ ಹೆಡ್ರೆಸ್ಟ್. ಮಧ್ಯದವರಿಗೆ ತೆಗೆದ್ರೆ ಕಪ್ ಹೋಲ್ಡರ್, ಒಂದು ಆರ್ಮ್ ರೆಸ್ಟ್ ಕೊಟ್ಟಿದ್ದಾನೆ. ಹೋಲ್ಡರ್ ಇನ್ನೇನು 1-2 ಲೋಟ ಇಟ್ಕೋಬಹುದು ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತೆ ಇದು ಸೀಟ್ಸ್ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂದ್ರೆ, ಕೈ ಹಾಕ್ಬಿಟ್ಟು ಹಿಂಗೆ ಎತ್ಬಿಟ್ಟು ಅಂದ್ರೆ ಒಂಚೂರು ಸೀಟ್ ಹಿಂದಕ್ಕೆ ಹೋಗುತ್ತೆ. ಕಂಫರ್ಟ್ ಇದೆ, ಕಂಫರ್ಟ್ ಅಲ್ಲಿ 2 ಮಾತಿಲ್ಲ. ಒಳಗಡೆ ಬಂದ್ರೆ ನೀವು ಯಾವ್ದೋ ದೊಡ್ಡ ಕಾರು 4x4 ಕಾರಲ್ಲಿ ಇದೀರಾ ಅನ್ನೋ ಫೀಲೇ ಬರೋದಿಲ್ಲ. ಫುಲ್ ಬೀಚ್ ಟ್ರೀಟ್ಮೆಂಟ್ ಮಾಡಿ ಎಲ್ಲ ವೈಟ್ ಮಾಡಿ ಫುಲ್ ಏರ್ ಫೀಲಿಂಗ್ ಬಂದ್ಬಿಡುತ್ತೆ. ಮೇಲ್ಗಡೆ ನೋಡ್ತಿರ್ಬೋದು ನೀವು, ಇಲ್ಲಿಂದ ಇದೆ ಸನ್ ರೂಫ್, ಹಿಂದಗಡೆ ಸೀಟ್ ಇದು, ಹಿಂದಗಡೆ ಸೀಟಿಂದ ಮುಂದಗಡೆ ಸೀಟ್ ವರ್ಗುನು ಐತೆ ಸನ್ ರೂಫ್. ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾನೆ, ಫುಲ್ ಸ್ಪೇಷಿಯಸ್ ಆಗಿದೆ, ಫುಲ್ ಏರಿ ಫೀಲಿಂಗು. ಕೊಳಕ್ ಒಳ್ಳೆ ರಾಜನ್ ಫೀಲು, ಒಳ್ಳೆ ಗತ್ತು. ನಂದೇ ಎಲ್ಲ ರಾಜ್ಯಭಾರ ಅನ್ನಂಗಿದೆ. ಸೀಟ್ ಬೆಲ್ಟ್ಸ್ ಇದೆ ಎಲ್ಲಾರ್ಗು, 3 ಸೀಟು. ಆಮೇಲೆ ಐಸೋಫಿಕ್ಸ್ ಸೈಡ್ ಮೌಂಟ್ಸ್ ಇದೆ ನೋಡಿ ಇಲ್ಲಿ. ಇದನ್ನ ತಕ್ಕೊಳ್ಳಿ, ಹಿಂದೆನೂ ತಕ್ಕೊಳ್ಳಿ, ಹಾಕೊಳ್ಳಿ, ಎಲ್ಲಾ ಸೀಟ್ಗೂ ಕೊಟ್ಟಿದ್ದಾನೆ ಅದನ್ನ. ಸೊ ಇದು ಸ್ಪ್ಲಿಟ್ ಆಗಿ ಫೋಲ್ಡ್ ಮಾಡಿದ್ರೆ 1000 ಲೀಟರ್ ಮೇಲೆ ಬೂಟ್ ಸ್ಪೇಸ್ ಹೋಗ್ಬಿಡುತ್ತೆ, ಆರಾಮ್ಸೆ ಹೋಗ್ಬಿಡುತ್ತೆ. ಫುಲ್ ಫ್ಲಾಟ್ ಆಗುತ್ತೆ, ಬೂಟುನು ಅಷ್ಟೇ. ಫ್ಲಾಟ್ ಮಾಡಿದ್ರೆ ಏನ್ 60-40 ಸ್ಪ್ಲಿಟ್ ಆಗುತ್ತೆ, 60-40 ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಫುಲ್ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಇದ್ದಗಡೆ ನಮಗೆ ಇನ್ನೊಂದು ಎಲಿಮೆಂಟ್ ತೋರಿಸ್ಲಿಲ್ಲ ನಾನು ನಿಮ್ಗೆ, ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲೊಂದು
ಉಕ್ಕಿದೆ, ಅಲ್ಲೊಂದು ಉಕ್ಕಿದೆ ನೋಡಿ. ಆಮೇಲೆ ಇಲ್ಲಿ ಬಂದು ಪೆಟ್ರೋಲ್ ಟ್ಯಾಂಕ್, ಎಮರ್ಜೆನ್ಸಿ ಕೇಸ್ ಅಲ್ಲಿ ಬಟನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇದನ್ನ ತೆಗೆದ್ಬಿಟ್ಟು ಪುಲ್ ಮಾಡಿದ್ರೆ ಪೆಟ್ರೋಲ್ ಲಿಡ್ ಓಪನ್ ಆಗುತ್ತೆ. ಆಮೇಲೆ ಹತ್ತೋದಕ್ಕೆ ಫುಟ್ ಸ್ಟೆಪ್ಸ್ ಕೊಟ್ಟಿದ್ದಾನೆ. ಅದು ಫುಲ್ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಗಾಡಿ ಹೈಟ್ ಇದೆ ಸ್ವಲ್ಪ. ಸೊ ವಯಸ್ಸಾಗಿರೋರ್ಗೆ, ಕುಳ್ಳುಗಿರೋರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವರು ಇಲ್ಲಿ ಆರಾಮಾಗಿ ಸ್ಟೆಪ್ ಮೇಲೆ ಇಟ್ಬಿಟ್ಟು ಇಲ್ಲಿ ಹಿಡ್ಕೊಂಡು ಆರಾಮಾಗಿ ಹಿಂಗ್ ಕುತ್ಕೋಬಹುದು ನೋಡಿ. ಪೀಸ್ ಆಗಿದೆ, ಒಳಗಡೆ ಸ್ಪೇಷಿಯಸ್ ಆಗಿದೆ. ಒಳಗಡೆ ಬಂದ್ರೆ ನೋಡಿ AC ವೆಂಟ್ಸ್ ಇದೆ ಹಿಂದೆಗಡೆ ಇರೋರಿಗೆ ಡೆಡಿಕೇಟೆಡ್ ಆಗಿ. ಆಮೇಲೆ ಒಂದು ಫೋನ್ ಹೋಲ್ಡರ್ ಜಾಗ ಇದೆ. USB-C ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ. ಆಮ್ರೆಸ್ಟ್ ಫಿಕ್ಸ್ ಅಲ್ಲ, ಮೂವೇಬಲ್ ಗುರು. ಮುಂದೆ ನೋಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ತರ ಇದೆ. ಕಮಿಂಗ್ ಟು ದ ಡ್ರೈವರ್ ಸೀಟ್ ನೋಡಿ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. 1 2 3 4 5 6 ಅಡ್ಜಸ್ಟಬಲ್ ಇದೆ. ಸೂಪರ್ ಅಲ್ಲ, ಒಳಗೆ ಕೂತ್ಕೊಬಿಡೋಣ ಬನ್ನಿ. ಡೋರ್ಸ್ ಎಲ್ಲ ಪ್ರಾಪರ್ ಥಡ್ ಅನ್ಕೊಳ್ಳಿ, ದಡ್ ಅಂತ ಸಕ್ಕತ್ ಮಜಾ ಕೊಡುತ್ತೆ ಈ ತರ ಇದ್ರೆ. ನೋಡಿ ಕ್ರೋಮ್ ಫಿನಿಶ್ ಡೋರ್ ಹ್ಯಾಂಡಲ್ಸ್ ಎಲ್ಲ. ಟ್ವಿಟರ್ಸ್ ಕೊಟ್ಟಿದ್ದಾನೆ, ಹರ್ಮನ್ ಕಾರ್ಡನ್. ಇಲ್ಲೂ ಡೋರ್ ಪಾಕೆಟ್ಸ್ ಇದೆ. ಒಂದು 1/4 ಲೀಟರ್ದು 1/2 ಲೀಟರ್ ಬಾಟ್ಲು ಮ್ಯಾಕ್ಸಿಮಮ್ ಅಷ್ಟೇ ಹೋಗೋದು, ಇನ್ನೇನು ಹೋಗಲ್ಲ ಅದ್ರೊಳಗೆ. ಅದನ್ನೇನು ಕೊಟ್ಟೆ ಗುರು. ಇಲ್ಲಿ ನೋಡಿದ್ರೆ ಇಲ್ಲಿ ಸ್ಪೇಸ್ ಐತೆ, ಈ ಸ್ಪೇಸ್ ಯೂಸ್ ಮಾಡ್ಕೊಂಡು ಕೊಡ್ಬೋದಿತ್ತು. ಬಟ್ ಆದ್ರೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡೋದಿಕ್ಕೆ ಆಗೋದಿಲ್ಲ, ಅದೊಂದು ಪಾಯಿಂಟ್ ಆಗುತ್ತೆ. ಸೊ ಹಂಗಾಗಿ ಕೊಟ್ಟಿಲ್ಲ ಅವರು. ಇರ್ಲಿ ಬಿಡಿ. ಲಾಕು ಅನ್ಲಾಕು ಸಿಂಗಲ್ ಬಟನ್, ವಿಂಡೋಸ್ ಹಿಂದೆಗಡೆ ಸೈಡ್ ಲಾಕು ಎಲ್ಲ ಒನ್ ಟಚ್. ಅಪ್ ಡೌನ್ ಯಾವುದೂ ಇಲ್ಲ. ವಾವ್ ಸೂಪರ್ ಕ್ಲಸ್ಟರ್. ವಿಂಡೋ ಡ್ರೈವರ್ ಸೈಡ್ ಮಾತ್ರ 1 ಟಚ್ ಡೌನ್ 1 ಟಚ್ ಅಪ್ ಇದೆ, ಮಿಕ್ಕಿದೆಲ್ಲ ಟಚ್ ಮಾಡಬೇಕು. ವಿಂಡೋಸ್ ಕಂಟ್ರೋಲ್ ಇಲ್ಲಿದೆ, ಕ್ಲೋಸು ಓಪನ್ನು. ಪರವಾಗಿಲ್ಲ ಗುರು. VMs ಎಲ್ಲ ಆಟೋಮೆಟಿಕ್ ಕೊಟ್ಟಿದ್ದಾನೆ. AC ವೆಂಟ್ಸ್ ನೀವು ಸಿಮಿಲರ್ ತರಲ್ಲಿ ಏನ್ ನೋಡಿದಿರ ಅದೇ AC ವೆಂಟ್ಸ್, ಅದೇನ್ ಚೇಂಜ್ ಇಲ್ಲ. ಸ್ಟೇರಿಂಗ್ ವೀಲ್ ಚೇಂಜ್ ಆಗಿದೆ. ಸ್ಟೇರಿಂಗ್ ಇದು ಬಂದು ನಿಮಗೆ ಸ್ಕಾರ್ಪಿಯೋ XV700 ಸಿಗುತ್ತೆ. ಸ್ಟೇರಿಂಗ್ ವೀಲ್ ಸೇಮ್ ಸ್ಟೇರಿಂಗ್ ವೀಲ್, ಏನು ಚೇಂಜ್ ಇಲ್ಲ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ಮಾಡೋದಕ್ಕೆ ಈ ಕಡೆ ಬಟನ್ಸ್ ಇಲ್ಲಿರೋದನ್ನ ಕಂಟ್ರೋಲ್ ಮಾಡೋದಕ್ಕಿದೆ. ಆಮೇಲೆ ಇದರಲ್ಲಿ ADAS ಫಂಕ್ಷನ್ಸ್ ಕೂಡ ಇದೆ. ADAS ಫಂಕ್ಷನ್ ಒಂದು ಕ್ಯಾಮ್ರಾ, ಒಂದು ಸೆನ್ಸಾರ್ ಇರುತ್ತೆ ಮುಂದಗಡೆ. ಅದು ಬಂದು HL Climo ಅನ್ನೋ ಬ್ರ್ಯಾಂಡ್ ಇಂದ ಇದಕ್ಕೆ ಬಂದಿರೋದು ಮಹೇಂದ್ರಗೆ. ಸೊ ನೀವು ಮೇಲೆ ನೋಡ್ತಾ ಇರ್ಬೋದು, ಫುಲ್ ವೈಟ್ ಟ್ರೀಟ್ಮೆಂಟು, ಲೈಟ್ಸ್ ಇದೆ, ಲೈಟ್ ಆನ್ ಆಫ್. ಇದೇನಿದು ಪ್ಯಾಡ್ರಾನ್ಸ್ ಅನ್ಸುತ್ತೆ. ಇದೇನೋ ಗೊತ್ತಿಲ್ಲ. ಇದು ಖಾಲಿ ಡಮ್ಮಿ ಬಟನ್ ಇದೆ. ಸನ್ ರೂಫು ಇಲ್ಲೇ ಓಪನ್, ಫುಲ್ಲು ಹೊರಟೋಯ್ತು. ಮೇಲ್ಗಡೆ ಏನಾಗಿದೆ, ಲೈಟಾಗಿ ಟಿಂಟ್ ಮಾಡಿದ್ದಾರೆ. ಸೊ ನಿಮಗೆ ಅಲ್ಲಿಗೆ ಒಂದು 50% ಸನ್ ಗ್ಲೇರ್ಸ್ ಅವಾಯ್ಡ್ ಆಗುತ್ತೆ. 50 ಒಳಗಡೆ ಬರುತ್ತೆ ಅಷ್ಟೇ. ತಕ್ಕೊಂಡ್ರೆ ಅದನ್ನು ಫಸ್ಟ್ ಬಟನ್ ಒಂದು ಸತಿ ಮಾಡಿದ್ರೆ ಇಷ್ಟು ಓಪನ್ ಆಗುತ್ತೆ. ನೆಕ್ಸ್ಟ್ ಬಟನ್ ಮಾಡಿದ್ರೆ ಎಷ್ಟು ಒತ್ತ ಹಿಡ್ಕೊಬೇಕು ಇದನ್ನು. ಮುಂದೆಗಡೆ ಡ್ಯಾಶ್ಬೋರ್ಡ್ ನೋಡ್ಬಿಡೋಣ ಬನ್ನಿ. ಸ್ಲೋ ಆಗಿ ಓಪನ್ ಆಗ್ತಾ ಇದೆ. ಓಕೆ, ಹಳೆ ತಾರಲ್ಲಿ ಸ್ವಲ್ಪ ಸಣ್ಣದಾಗಿ ಕೊಟ್ಟಿದ್ದ, ಇದರಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಜೊತೆಗೆ ಕೂಲ್ಡ್ ಗ್ಲೌ ಬಾಕ್ಸ್ ಇದು ಈ ಕಡೆ ಜಾಗ ಕೊಟ್ಟಿದ್ದಾನೆ, ಅದೂ ಸೂಪರು. ಮಹೇಂದ್ರ ಲೋಗೋ, ಅದರದ್ದು ಒಂದು ಬ್ಯಾಡ್ಜಿಂಗ್ ಕೊಟ್ಟಿರ್ತಾನೆ, ಅದು ಸೂಪರು. ಸೊ ಡೆಡಿಕೇಟೆಡ್ 4 ವೀಲು ಡ್ರೈವ್ ಅಲ್ವಾ ಇದು ಕಾರು. ಸೊ ಡೆಡಿಕೇಟೆಡ್ ಒಂದು ಲಿವರ್ ಇದೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಈ ಥರ ಗೇರ್ ಲಿವರ್ ಇದೆ. ಇದು ಮಾಮೂಲಿ ಯಾವ ಕಾರಲ್ಲೂ ನೋಡಿದ್ದೀರ ಸೇಮು. ಬಟ್ ಪಾರ್ಕಿಂಗ್ ಬ್ರೇಕ್ ನಿಮಗೆ ಬಟನ್ಸ್ ಕೊಟ್ಟಿದ್ದಾನೆ ಈ ಸತಿ. ಒಂದೇ ಬಟನ್ನು, ಎತ್ತೋದು ಇಳಿಸೋದು. ಆಟೋ ಹೋಲ್ಡ್ ಕೂಡ ಫಂಕ್ಷನ್ ಇದೆ. ಸೊ ಹಂಗೆ ಇಲ್ಲಿ ಬಂದರೆ ಸೀಟ್ ವೆಂಟಿಲೇಷನ್ ಇದೆ ಈ ಸರ್ತಿಯಿಂದ. ತಿಕ್ಕದಲ್ಲಿ ಬೆನ್ನಿಗೆ ಎಲ್ಲ ಕಡೆ AC ಬರುತ್ತೆ. ಬಂತು ತಣ್ಣಗಾಯ್ತು. ಡಿಫ್ಲಾಕ್ ಕೊಟ್ಟಿದ್ದಾನೆ. ಆಮೇಲೆ ದಿಸ್ ಟೆರೈನ್ ಮೋಡ್ಸ್. ಓಕೆ, ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ಸ್ನೋ, ಮಡ್, ಸ್ಯಾಂಡ್, ನಾರ್ಮಲ್ 4 ಮೋಡ್ ಇದೆ. ಇದು ಡಮ್ಮಿ ಬಟನ್ಸ್, ಆಕ್ಚುಲಿ ಬಟನ್ ವರ್ಕ್ ಆಗೋದಿಲ್ಲ. AC ಕ್ಲೈಮೇಟ್ ಕಂಟ್ರೋಲ್ ಫುಲ್ ಆಟೋಮೆಟಿಕ್ ಇದೆ. ನೋಡಿ ಹಾರನ್ ಚೆನ್ನಾಗಿದೆ, ಲೌಡ್ ಆಗಿದೆ. ಸೊ ಮುಂದೆಗಡೆ ಇನ್ಫೋಟೈನ್ಮೆಂಟ್ ಸಿಸ್ಟಮೂ ಅಷ್ಟೇ. ಇದೆಲ್ಲ ನಿಮಗೆ ಸ್ಕಾರ್ಪಿಯೋ XV700 ಏನಾಗುತ್ತೆ, ಫ್ಲ್ಯಾಟ್ ಕೊಟ್ಟಿರ್ತಾನೆ. ಎರಡೂ ಸೇಮ್ ಕ್ಲಸ್ಟರೇ, ಬಟ್ ಒಂದರಲ್ಲೇ ಕೊಟ್ಟಿರೋದ್ರಿಂದ ದೊಡ್ಡದಾಗಿ ಅನ್ನಿಸ್ತಿರುತ್ತೆ. ಎರಡೂ ಅದೇ ಸೇಮ್ XV700 ಹಂಗೆ ಇದೆ ಸೇಮ್. ಹಂಗೆ ಕೆಳಗಡೆ ಬಂದರೆ ಇಲ್ಲಿ ನೋಡಿ 65 ವಾಟ್ ಪವರ್ ಫುಲ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ, C ಟೈಪ್. ಅದು ಬಿಟ್ಟರೆ ಒಂದು USB ಕೊಟ್ಟಿದ್ದಾನೆ. ಆಮೇಲೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಅದರಡಿ ಒಂದು ಚಿಕ್ಕದಾಗಿ ಕೂಲರ್ ಥರ ಜಾಗ ಕೊಟ್ಟಿದ್ದಾನೆ. ಮೇ ಬಿ ಕೂಲರ್ ಅನ್ಕೊಂತೀನಿ. ಸ್ಟೇರಿಂಗು ಮೇಲೆ ಕೆಳಗೆ ಮಾಡ್ಬೋದು, ಹಿಂದೆ ಮುಂದೆ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ಸ್ ಆಲ್. ಮುಂದೆಗಡೆ VM, ಒಂದು ಲೈಟು, ಒಂದು ಮಿರರು. ಈ ಕಡೆ ಸೈಡು ಸೇಮ್, ಒಂದು ಲೈಟು, ಒಂದು ಮಿರರು.
ದೊಡ್ಡ ಕಾರಲ್ಲಿ ಕೊಟ್ಟಂಗೆ ಕೊಟ್ಟಿದ್ದಾನೆ. ಫಂಕ್ಷನ್ಸ್ ಎಲ್ಲ ಸೂಪರ್. ಕೆಲವು ಬಟನ್ಸ್ ಇದೆ. ಇದು ಬಂದು ಕ್ರ್ಯಾಬ್ ವಾಕ್ ಮಾಡೋದಕ್ಕೆ ಫೀಚರ್. ಒಂದ್ ಕಡೆ ಟ್ರ್ಯಾಕ್ಟರ್ ಲಾಕ್ ಆಗುತ್ತೆ ಗೊತ್ತಾ, ಟ್ರ್ಯಾಕ್ಟರಲ್ಲಿ ರೈಟಿಗೆ ಹೋಗ್ಬೇಕು ಅಂದ್ರೆ ಲೆಫ್ಟ್ ವೀಲ್ ನ ಲಾಕ್ ಮಾಡ್ಬಿಟ್ಟು ರೈಟ್ ವೀಲ್ ನ ಮಾತ್ರ ಮೂವ್ ಮಾಡ್ತಾರಲ್ಲ, ಆ ತರ ಫಂಕ್ಷನ್ ಇದೆ ಈ ತಾರಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್, ಫ್ಯೂಯಲ್ ಲಿಡ್ ಓಪನಿಂಗ್, ಆಟೋ ಹೋಲ್ಡ್ ಫಂಕ್ಷನ್, ಹಿಲ್ ಕ್ಲೈಂಬ್ ಅಸಿಸ್ಟ್, ಆಮೇಲೆ ಡೌನ್ ಹಿಲ್ ಅಸಿಸ್ಟ್, ಪಾರ್ಕಿಂಗ್ ಅಸಿಸ್ಟ್, ಇದು ಪಾರ್ಕಿಂಗ್ ಸೆನ್ಸರ್ಸ್ ಗೆ ಇಷ್ಟು ಫೀಚರ್ ಇದೆ. ಇವತ್ತು ಈ ಕಾರ್ನ ರಿವ್ಯೂ ಮಾಡಿ ನನಗೂ ಖುಷಿ ಆಯ್ತು. ಆಟೋಮೆಟಿಕ್ ಆಗಿರೋದ್ರಿಂದ ಡೆಡ್ ಪೆಡಲ್, ಡೆಡಿಕೇಟೆಡ್ ಡೆಡ್ ಪೆಡಲ್ ಇದೆ ನೋಡಿ. ಒಂದ್ ಬ್ರೇಕ್, ಒಂದ್ ಆಕ್ಸಿಲರೇಟರ್, ಸೂಪರ್. ಇವತ್ತು ನಮಗೆ ಕಲ್ಯಾಣ್ ನಗರ್ ಅವರು ಈ ಕಾರ್ನ ತಗೊಂಬಂದ್ ಮನೆ ಹತ್ರ ರಿವ್ಯೂ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಸೋ ಮಚ್ ಟು ಗೋ, ಸೋ ಫಾರ್ ಟು ಗೋ. ಹೊಸ ಕಾರ್ನ ರಿವ್ಯೂ ಮಾಡಿ ನಂಗೂ ಖುಷಿ ಆಯ್ತು. ಬಿಗ್ ಥಮ್ಸ್ ಅಪ್ ಫಾರ್ ಥಾರ್ ಫಾರ್ ಮೇಕಿಂಗ್ 5 door. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಪೆಟ್ರೋಹಾಲಿಕ್ ಡೆವಿಲ್. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.